ಒಂದು ಕಡೆ ಜಾನಿ ಸಿನ್ಸ್ ಆಗಿರೋ ಯಶ್ ಅವರು ಮತ್ತೊಂದು ಕಡೆ ರಾವಣ ಆಗಿದ್ದಾರೆ. ಆ ಕಡೆ ಟಾಕ್ಸಿಕ್ ಫಿಲ್ಮ್ದು ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿ ಯಾವುದೇ ರೀತಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ರಾಮಾಯಣ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ರಾಮನ್ನ ಸೆಲೆಬ್ರೇಟ್ ಮಾಡಬೇಕು, ರಾವಣನ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ರೇಂಜಿಗೆ ಯಶ್ ಅವ್ರು ಕಾಣಿಸ್ಕೊಂಡಿದ್ದಾರೆ ರಾವಣನಾಗಿ. ಟ್ರೈಲರ್ ಬಿಗಿನಿಂಗು ಅವರೇ, ಟ್ರೈಲರ್ ಎಂಡಿಂಗು ಅವರೇ. ರಾಮಾಯಣ ಟ್ರೈಲರ್ ಚೆನ್ನಾಗಿದೆ, VFX ಚೆನ್ನಾಗಿದೆ, BGM, ಆ್ಯಕ್ಟರ್ಸ್ ಎಲ್ಲರಿಗೂ ಕಾಂಪ್ಲಿಮೆಂಟ್ ಮಾಡ್ತಾರೆ. ಬಟ್ ಈ ರಾಮಾಯಣನ ಎಷ್ಟೇ ಲಕ್ಸುರಿಯಾಗಿ ತೋರಿಸಿದ್ರು ನಾವು ಚಿಕ್ಕವರಾಗಿದ್ದಾಗ TVಯಲ್ಲಿ ನೋಡಿದ್ವಿ ಗೊತ್ತಾ ರಾಮಾಯಣ, ಅದು ಇಲ್ಲಿದೆ. ಆ ರಾಮಾಯಣನ ಬೀಟ್ ಮಾಡೋದಕ್ಕೆ ಎಷ್ಟೇ 1000 ಕೋಟಿ ಹಾಕಿ ಮಾಡಿದ್ರೂ ಸಾಧ್ಯನೇ ಇಲ್ಲ. ನಮ್ಮ ಮೇಕರ್ಸು ಈ ರಾಮಾಯಣ ಮತ್ತು ಮಹಾಭಾರತದ ಕೋರ್ ಸಬ್ಜೆಕ್ಟಿಂದ ಈಚೆ ಬಂದು ಕ್ರಿಯೇಟಿವ್ ಆಗಿ ಏನಾದರೂ ಯೋಚನೆ ಮಾಡಬೇಕಾಗಿದೆ. ಎಷ್ಟು ದಿನ ಇದೇ ರಾಮಾಯಣ ಇದೇ ಮಹಾಭಾರತದ ಕಥೆನ ಪ್ರೆಸೆಂಟ್ ಮಾಡ್ತೀರಾ? ಇದು ಬಂದೇ ಇಲ್ಲ, ಸಿನಿಮಾ ಯಾರು ಮಾಡೇ ಇಲ್ಲ, ಗ್ಲೋಬಲ್ ಲೆವೆಲಲ್ಲಿ ನಮ್ಮ ನೆಲದ ಕತೆ ಹೇಳಬೇಕು ಅಂತ ಇದ್ರೆ ಫೇರ್ ಎನಫ್, ಗೋ ಅಹೆಡ್. ಬಟ್ ದೊಡ್ಡ ಫಿಲ್ಮ್, ದೊಡ್ಡ ಅಟೆಂಪ್ಟ್ ಆಗಿದೆ, ಗ್ಲೋಬಲ್ ರಿಲೀಸೇ ಆಗಿದೆ. ಸೊ ಮತ್ತೆ ಅದೇ ಕತೆ ಮಾಡೋದು ಹೇಗಿದೆ ಅಂದರೆ, ಓಮ್ ಫಿಲ್ಮ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಅದನ್ನೇ ರೀಮೇಕ್ ಮಾಡ್ದಂಗೆ. ಇಲ್ಲಿ ಮತ್ತೆ ರಿಲಿಜಿಯಸ್ ಮತ್ತು ಎಮೋಷ್ನಲ್ ಆ್ಯಂಗಲ್ ತೊಗೊಂಡು ಬರಬೇಡಿ, ನಾನು ರಾಮ ಭಕ್ತನೇ. ಆದರೆ ಸಿನಿಮಾ ಅಂತ ಬಂದಾಗ ದೇ ನೀಡ್ ಟು ಥಿಂಕ್ ಬಿಯಾಂಡ್ ವಾಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್. ಮಾಡಿಲ್ವಾ, ಆಲ್ರೆಡಿ ಮಾಡಿದೆಯಾ, ಬೇರೆ ದಿನ ಯೋಚನೆ ಮಾಡಿಯಲ್ಲ. ಇದನ್ನೆಲ್ಲ ತೆಗೆದು ಪಕ್ಕಕ್ಕಿಡೋಣ. ಜಸ್ಟ್ ಇಫ್ ಯು ಹ್ಯಾವ್ ಟು ಸ್ಪೀಕ್ ಅಬೌಟ್ ದ ಟ್ರೈಲರ್ ರಿಲೀಸ್ಡ್, ತುಂಬಾ ಚೆನ್ನಾಗಿದೆ. ಎಸ್, ಡೆಫಿನೆಟ್ಲಿ ಗೋನ ರೂಲ್ ದ ಮೂವಿ, ನೋ ಡೌಟ್ ಅಬೌಟ್ ದ್ಯಾಟ್. ಆ್ಯಂಡ್ ರಾಮ ಕ್ಯಾರೆಕ್ಟರೇ ಆಗಿರೋದು ಸಾಫ್ಟ್, ಇನ್ಸ್ಪಿರೇಷನಲ್. ಹಾಗಿರ್ಬೇಕಾದ್ರೆ ರಾಮನ್ನ ನಾವು ಬೇರೆ ಯಾವ ಥರನೂ ತೋರ್ಸೋಕ್ಕಾಗಲ್ಲ. ಸೊ ರಾಮ ಇಸ್ ಸೈಲೆಂಟ್, ರಾಮ ಈಸ್ ಗುಡ್, ಹಾಗೆ ತೋರಿಸ್ಬೇಕು. ಹಾಗೆ ತೋರಿಸಿದ್ದಾರೆ. ರಣಬೀರ್ ಕಪೂರ್ ಈಸ್ ಆಲ್ಸೋ ಕಾಂಪ್ಲಿಮೆಂಟಿಂಗ್. ಎವ್ರಿಥಿಂಗ್ ಇಸ್ ಫೈನ್, ಪರ್ಫೆಕ್ಟ್, ಟು ದ ಪಾಯಿಂಟ್ ಇದೆ. ಬಟ್ ಹನುಮಂತನೆಲ್ಲೂ ತೋರಿಸ್ಲೇ ಇಲ್ಲ ಟ್ರೈಲರಲ್ಲಿ. ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಐ ವಾಸ್ ವೇಟಿಂಗ್ ಫಾರ್ ಇಟ್. ಹನುಮಂತನ್ನೇ ತೋರಿಸಿಲ್ಲ ಟ್ರೈಲರಲ್ಲಿ. ಅಫ್ಕೋರ್ಸ್ ಮೂವಿಯಲ್ಲಿ ಇರ್ತಾರೆ, ವಿ ಆಲ್ ಎಂಜಾಯ್ ದ್ಯಾಟ್, ಬಟ್ ಟ್ರೈಲರಲ್ಲಿ ಎಲ್ಲೂ ಗ್ಲಿಮ್ಸ್ ಕಾಣಿಸ್ಲೇ ಇಲ್ಲ. ಮತ್ತು ಯಶ್ ಅವರು ಅವರೇ ಹೇಳಿದ್ದಾರೆ ರಾಮಾಯಣ ಟ್ರೈಲರ್ ಲಾಂಚಲ್ಲಿ, ಐ ಆಮ್ ನಾಟ್ ಸೋ ಫ್ಲೂಯೆಂಟ್ ಇನ್ ಹಿಂದಿ ಅಂತ. ಹೀಗಿರಬೇಕಾದ್ರೆ ಅವರೇ ಹಿಂದಿ ಡಬ್ ಮಾಡೋ ಅವಶ್ಯಕತೆ ಏನಿತ್ತು ನನಗಂತೂ ಗೊತ್ತಿಲ್ಲ. ಇವಾಗ KGF ಮೂಲಕ ಯಶ್ ಅವರು ನಾರ್ತ್ ಇಂಡಿಯಾಗೆ ಇಂಟ್ರಡ್ಯೂಸ್ ಆಗಿದ್ದು. ಸೊ ಅಲ್ಲೆಲ್ಲ ಡಬ್ ಆಗಿರೋ ವಾಯ್ಸಲ್ಲಿ ಯಶ್ ಅವರು ನಾರ್ತ್ ಇಂಡಿಯನ್ಸ್ಗೆ ಪರಿಚಯ ಇರ್ತಾರೆ. ನಮಗೆ ಎಷ್ಟು ಒರಿಜಿನಲ್ ವಾಯ್ಸ್ ಗೊತ್ತು, ನಮಗೆ ಬೇರೆ ವಾಯ್ಸ್ನ ತೊಗೊಳಕ್ಕಾಗಲ್ಲ. ಬಟ್ ನಾರ್ತ್ ಇಂಡಿಯನ್ ಫ್ಯಾನ್ಸ್ ಆಗಲ್ಲ. ದೇ ಹ್ಯಾವ್ ಆಲ್ರೆಡಿ ಹರ್ಡ್ ಯಶ್ ವಾಯ್ಸ್ ಥ್ರೂ ಸಮ್ಮನ್ ಎಲ್ಸಸ್ ವಾಯ್ಸ್. ಹೀಗಿರಬೇಕಾದ್ರೆ ಯಶ್ ಹೊಸದಾಗಿ ಹಿಂದಿ ಪ್ರಯತ್ನ ಮಾಡೋದು, ವೆನ್ ಹಿ ಆಲ್ರೆಡಿ ಸೆಡ್ ಈಸ್ ನಾಟ್ ಗುಡ್ ಇನ್ ಹಿಂದಿ, ಯಾಕೆ ಅಂತ ಗೊತ್ತಿಲ್ಲ. ಸೊ ಟ್ರೈಲರ್ ಹೇಗಾರು ಇರಲಿ, ಮೂವಿ ಹೇಗಾರು ಇರಲಿ, ಖಂಡಿತವಾಗ್ಲೂ ನಮ್ಮ ರಾಮಾಯಣ ಅಂತ ಸಿನಿಮಾ ನೋಡ್ತೀವಿ, ನಮ್ಮ ಯಶ್ ಅಂತ ಸಿನಿಮಾ ನೋಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ರಾಮಾಯಣ. ದಟ್ಸ್ ಆಲ್.